ದಾಂಡೇಲಿಯ ನಗರ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಶಾಂತಿ ಪಾಲನಾ ಸಭೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಹೆಸರಾಗಿರುವ ಮೊಹರಂ ಹಬ್ಬವನ್ನು ಎಲ್ಲರೂ ಶಾಂತಿ ಹಾಗೂ ಪರಸ್ಪರ ಸೌಹಾರ್ದಯುತವಾಗಿ ಆಚರಿಸಬೇಕೆಂದು ಸಿಪಿಐ ಶಿವಾನಂದ್ ಅಂಬಿಗೇರವರು ಹೇಳಿದರು. ಅವರು ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಇಂದು ಶುಕ್ರವಾರ ಬೆಳಗ್ಗೆ 11:30 ಗಂಟೆ ಸುಮಾರಿಗೆ ನಡೆದ ಮೊಹರಂ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ನಮ್ಮ ದೇಶದಲ್ಲಿ ಹಬ್ಬಗಳು ಭಾವೈಕ್ಯತೆಯ ಸಂಕೇತವಾಗಿವೆ. ಎಲ್ಲರೂ ಸೇರಿ ಸಮಸ್ಯೆಯಾಗದಂತೆ ಹಬ್ಬವನ್ನು ಆಚರಿಸಬೇಕು. ಆಯಾಯ ಮೊಹರಂ ಸಮಿತಿಯವರು ವಿಶೇಷ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಬೇಕು. ಸರ್ಕಾರದ ನಿಯಮಾವಳಿಯಂತೆ ಹಬ್ಬವನ್ನು ಆಚರಿಸಬೇಕು. ಮೆರವಣಿಗೆಯ ಸಂದರ್ಭದಲ್ಲಿ ಸುಗಮ ವಾಹನ ಸಂಚಾರಕ್ಕೆ ಅಡಚಣೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಹಬ್ಬದ ಸಂದರ್ಭದಲ್ಲಿ ಯಾವುದೇ ಕೋಮು ಭಾವನೆಯನ್ನು ಕೆರಳಿಸುವಂತಹ ಸಂದೇಶಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿದ್ದಲ್ಲಿ ಸೂಕ್ತ ರೀತಿಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಏನಾದರೂ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ತಕ್ಷಣವೇ ಇಲಾಖೆಯನ್ನು ಸಂಪರ್ಕಿಸಬೇಕು, ಇಲ್ಲವೇ ಇಲಾಖೆಗೆ ಮಾಹಿತಿಯನ್ನು ನೀಡಬೇಕೆಂದು ಹೇಳಿ ಹಬ್ಬದ ಆಚರಣೆಗೆ ರೂಪಿಸಲಾದ ನಿಯಮಾವಳಿಗಳ ಬಗ್ಗೆ ವಿವರಣೆಯನ್ನು ನೀಡಿದರು. ಉಪ ವಲಯಾರಣ್ಯಾಧಿಕಾರಿ ಇಮ್ರಾನ್ ಪಟೇಲ್ ಅವರು ಮೊಹರಂ ಹಬ್ಬಕ್ಕೆ ಉರುವಾಲು ಕಟ್ಟಿಗೆಗೆ ಸಂಬಂಧಿಸಿದಂತೆ ಮೇಲಾಧಿಕಾರಿಗಳ ಅನುಮತಿಯನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. ಪಿಎಸ್ಐಗಳಾದ ಅಮೀನ್ ಅತ್ತರ್, ಶಿವಾನಂದ್ ನಾವದಗಿ ಮತ್ತು ನಗರಸಭೆಯ ಆರೋಗ್ಯ ನಿರೀಕ್ಷಕರಾದ ವಿಲಾಸ್ ಉಪಸ್ಥಿತರಿದ್ದು ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಸಭೆಯಲ್ಲಿ ವಿವಿಧ ಮೊಹರಂ ಸಮಿತಿಯ ಪದಾಧಿಕಾರಿಗಳು ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಮೊಹರಂ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ನಗರದ ಇನ್ನಿತರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಸಭೆಯು ಇಂದು ಶುಕ್ರವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು. ಎಲ್ಲರೂ ಒಗ್ಗಟ್ಟಾಗಿ ಫ್ರೆಂಡ್ಸ್ ಅಣ್ಣ ತಮ್ಮಂದಿರು ನಾವು ಮಾಡ್ಕೊಂಡು ಇದರಲ್ಲಿ ಏನೂ ಎರಡು ಮಾತಿಲ್ಲ. ದಾಂಡೇಲಿಯಲ್ಲಿ ಒಂದು ಮಿನಿ ಇಂಡಿಯಾ ಅಂತ ಹೇಳಿದ್ರು. ಈಗ ದಾಂಡೇಲಿ ಕಾಣ್ತದೆ, ದಾಂಡೇಲಿ ಈ ಥರ ಇದೆ. ಇಲ್ಲಿ ಭೇದ ಭಾವ ಏನೂ ಇಲ್ಲ. ನೀವು ಗಣಪತಿ ಹಬ್ಬ ನೋಡ್ಬೋದು, ಅದರಲ್ಲೂ ಎಲ್ಲ ಕೂಡ ಮಾಡ್ತೀವಿ. ಈಗ ನಾವು ಊರ ಹಬ್ಬನಿಗೆ ಸರಿ, ಗಣಪತಿ ಆಗಲಿ ಮೊಹರಂ ಆಗಲಿ ಊರ ಹಬ್ಬ ಹೇಗೆ ಮಾಡ್ತೀವಿ, ಒಂದು ದಾಂಡೇಲಿ ಹಬ್ಬ ಜಾತ್ರೆ ಹೇಗೆ ಮಾಡಬೇಕು ಅದೇ ಥರ ನಾವು ಮೊಹರಂ ಮತ್ತು ಗಣಪತಿ ಇದು 3 ಹಬ್ಬ ಊರ ಹಬ್ಬನಿಗೆ ಮಾಡ್ತೀವಿ. ದಾಂಡೇಲಿ 7ನೇ ದಿನ ಆಗ್ತದೆ, ನಿಮ್ಮಿಂದ ಸ್ಟಾರ್ಟ್ ಆಯ್ತು ಅಂದರೆ 23ಕ್ಕೆ 3ನೇ ದಿನದ ಎಲ್ಲ ಸ್ವಲ್ಪ ಏರಿಯಾದಲ್ಲಿ ಪಂಚಾಂಗ ನಿರ್ಮಿಸ್ತಾರೆ. 21st ಮಾಡಿ ತಮ್ಮ ಏರಿಯಾದಲ್ಲಿ ಒಂದು ಕಡೆ 2, 3, 1, 2 ಈ ಥರ ಎಬ್ಬಿಸ್ತಾರೆ. ಇದೆಲ್ಲ ಏರಿಯಾದಲ್ಲಿ ಮ್ಯಾಕ್ಸಿಮಮ್ ದಾಂಡೇಲಿಯಲ್ಲಿ ಸುಭಾಷ್ ನಗರ ಆಗಲಿ, ಗಾಂಧಿನಗರ ಆಗಲಿ, ಹಳೆದಾಂಡೇಲಿ ಆಗಲಿ ಈ ಥರ ಎಬ್ಬಿಸ್ತಾರೆ. ಆಮೇಲೆ ನೆಕ್ಸ್ಟ್ 24ಕ್ಕೆ 8ನೇ ದಿನ ಅಂತ ನಾವು 4ನೇ ದಿನ ಅವತ್ತು ಸಹ ಮ್ಯಾಕ್ಸಿಮಮ್ ಕಡೆ ಹೋಗ್ತಾರೆ. ಒಂದು ಸ್ವಲ್ಪ ಕಡೆ ಪೇಂಟ್ ಹಳೆಸಲಿ ಪೇಂಟ್ ಇರ್ತದೆ. ನಮ್ಗೆ ಯಾವ ಇಲ್ಲ ಇಲ್ಲ ಸರ್, ಸರ್ ಇದು 24ಕ್ಕೆ ಸರ್ ದೇವರು ಸ್ವಲ್ಪ ಒಂದು ಕಡೆ 3 ಗಂಟೆಗೆ ಘೋಷ, 3 ಗಂಟೆಗೆ ಹಳೆ ರಸ್ತೆ ಒಂದು 2 ಇದಾವಲ್ಲಿ. ಒಬ್ರು 3 ಗಂಟೆಗೆ ಹೋಗ್ತಾರೆ, ಒಬ್ರು ಮತ್ತೆ ರಾತ್ರಿ ಸಂಜೆ 5-6 ಗಂಟೆ ನಂತರ 7 ಗಂಟೆಗೆ ಹೋಗ್ತಾರೆ ಅಲ್ಲಿ ಹಳೆ ರಸ್ತೆಯಲ್ಲಿ. ಅಲ್ಲಿ ಉಳಿದ ಕಡೆ ಗಾಂಧಿನಗರ ಆಗಲಿ ಸುಭಾಷ್ ನಗರ ಆಗಲಿ ಅದು ಟೈಮ್ ಸಫಿಷಿಯಂಟ್ ಮಾಡಿಕೊಂಡು, ಯಾಕಂದ್ರೆ ಅಕ್ಕಪಕ್ಕ ಇದ್ರೆ ಸ್ವಲ್ಪ ಬೇಗ ಹೋಗ್ತಾರೆ, ಪೇಂಟ್ ಇದ್ರೆ ಸ್ವಲ್ಪ ಬೇಗ ಹೋಗ್ತಾರೆ. ಉಳಿದಿದ್ದೆಲ್ಲ ಸಫಿಷಿಯಂಟ್ ರಾತ್ರಿ 10 ಗಂಟೆ 11 ಗಂಟೆ 9 ಗಂಟೆ 8 ಗಂಟೆ ಈ ಥರ ಎಬ್ಬಿಸಿ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆಗೆ ಕ್ಲೋಸ್ ಆಗ್ತದೆ. ಅದೇ ಥರ ನಮ್ಮ 23ಕ್ಕೂ ಅದೇ ಥರ 3 ಗಂಟೆ 2 ಗಂಟೆಗೆ ಕ್ಲೋಸ್ ಆಗ್ತದೆ. 25 ಅವತ್ತು ಬೆಳಿಗ್ಗೆ ಬರೀ ನೈಟ್ ಸ್ವಲ್ಪ ಕಡೆ 11 ಗಂಟೆ 12 ಗಂಟೆ 1 ಗಂಟೆ 2 ಗಂಟೆ ಈ ಥರ ಎಬ್ಬಿಸ್ತಾರೆ. ಎಬ್ಬಿಸ್ಕೊಂಡು ಬೆಳಿಗ್ಗೆ ಪಟೇಲ್ ಸರ್ಕಲ್ ಮಾರ್ನಿಂಗ್ ಸರ್ ನಾವು 8 o'clock ಎಲ್ಲ ಬರ್ತೀವಿ. ಅಲ್ಲೇ ನಮ್ಮ ಮುಲಾಕಾತ್ ಇರ್ತದೆ ಪಟೇಲ್ ಸರ್ಕಲ್. 26 ಮಾರ್ನಿಂಗ್ ಸರ್, 26 25 ರಾತ್ರಿ ಎಬ್ಬಿಸ್ತೀವಿ. 26 ಮಾರ್ನಿಂಗ್ 8 o'clock ಎಲ್ಲ ಅಲ್ಲಿ ಕೂಡ್ತಾವೆ. ಹಳೆ ದಾಂಡೇಲಿ ಅವರು ಗಾಂಧಿ ಚೌಕಲ್ಲಿ ಕೂಡ್ತಾರೆ. ಹಳೆ ದಾಂಡೇಲಿ ಗಾಂಧಿ ಚೌಕ ಕೂಡಿಸಿ ಅಲ್ಲಿ ಮುಲಾಕಾತ್ ಮಾಡಿಸ್ತಾರೆ. ಪಂಡನಗರ್ ಹಳೆ ದಾಂಡೇಲಿ ಅವರೆಲ್ಲ ಅಲ್ಲಿ ಕೂಡಿ ಅಲ್ಲಿ ಮುಲಾಕಾತ್ ಮಾಡಿಸ್ತಾರೆ. ಅಲ್ಲಿ ಒಂದು 2, 4, 5, 7 ಕಡೆಯವರು ಬಂದು ಅಲ್ಲಿ ಮುಲಾಕಾತ್ ಮಾಡಿಸ್ತಾರೆ. ನಾವು ಉಳಿಕೆ ದಾಂಡೇಲಿ ಟೋಟಲ್ ಎಂಟೈರ್ ದಾಂಡೇಲಿ ಅವರು ಬಂದು ಎಲ್ಲಿ ಪಡೆದ್ರು ಗಾಂಧಿ ಚೌಕ ಹಳೆ ದಾಂಡೇಲಿ ಪಟೇಲ್ ಸರ್ಕಲ್ ನೋಡ್ರಿ ಸರ್. ಸುಭಾಷ್ ನಗರದ 4, ಗಾಂಧಿನಗರದ 4, ಮಾರುತಿ ನಗರದ 4, ಹಳೆ ರಸ್ತೆದು 1, ಅಂಬೇವಾಡಿದು 1 ಈ ಥರ ಸರಿ ತಮ್ಮ ಸಫಿಷಿಯಂಟ್ ಟೈಮ್ ನೋಡ್ಕೊಂಡು ಎಬ್ಬಿಸ್ತಾರೆ. निम्ग टाइमिंग हाथ कोड़ता तुम समझे टाइमिंग जो है ये लिखना लेटर एप्लीकेशन के लिए उसमें समझने तुम्हें डाल दो देना जो तुम्हारा टाइमिंग है सब जने का वो टाइमिंग जो पेड वाले जो है पेड नहीं वाले पे एप्लीकेशन का कंपलसरी ये लेना परमिशन में वो चलान भरवाना चलान भौतिक 200 रुपये का
किराना 500 रुपये वो रेडी दिन 2 दिन का 200 रुपये चालान भर मिलाते हैं बस तुम्हें बाकी सब क्या प्रॉब्लम नहीं तुम्हारे चला लेना 200 रुपये का टाइमिंग 200 रुपये का चालान भर को आज ही शुरू करना तुम्हें अपडेट काम करने ಪ್ರಯುಕ್ತ ಯೋಜನೆ ಸೇರ್ಕೊಂಡಿದ್ದೀವಿ. ಅದರ ವಿಚಾರವಾಗಿ ನಾನು ಹೇಳ್ತೀನಿ, ನಾಗರಿಕರು ಹೇಳಿದ್ರು ಅದ್ರ ಕುರಿತಂತೆ ನಾವು ಅದು ಕ್ರಮ ವಹಿಸ್ತೀವಿ. ಈಶ್ವರ ದೇವಸ್ಥಾನ ಹತ್ರ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವುದು ಕುರಿತಂತೆ ನಾವು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವುದು ಕೆಲಸವನ್ನು ನಾವು ಅದರ ಆದ್ಯತೆ ಮೇರೆಗೆ ತಗೊಂಡಿದ್ದೀವಿ. ಮತ್ತು ವಿಚಾರವಾಗಿ ಹೇಳ್ಬೇಕಂದ್ರೆ ಆದಷ್ಟು ಪ್ಲಾಸ್ಟಿಕ್ ಮಾಲಿನ್ಯವನ್ನು ಒಂದು ಸ್ವಲ್ಪ ನಾವು ಕಡಿಮೆಗೊಳಿಸಬೇಕು. ನೀರಿನಲ್ಲಿ ಪ್ಲಾಸ್ಟಿಕ್ ಸುಟ್ಬಿಟ್ಟು ಹಾರವನ್ನು ಬಿಡೋದು ಆ ಥರದ್ದೆಲ್ಲ ಒಂದು ಸ್ವಲ್ಪ ತಾವೆಲ್ಲ ನಾಗರಿಕರು ಅದ್ರ ಬಗ್ಗೆ ಜಾಗೃತಿಯನ್ನು ವಹಿಸಿಕೊಟ್ಟು ಅದ್ರ ಬಗ್ಗೆ ಒಂಚೂರು ವಿಶೇಷವಾಗಿ ಕಾಳಜಿಯನ್ನು ವಹಿಸ್ಕೊಳ್ಬೇಕಂತ ನಾನು ವಿನಂತಿಸಿಕೊಳ್ತೇನೆ. ಅದರ ಹೊರತುಪಡಿಸಿ ಇಷ್ಟು ವರ್ಷ ಏನು ಬರ್ತಾ ಇದೆ ಆಚರಣೆ ಹೇಗೆ ಬರ್ತಾ ಇದೆ ಅದೇ ಥರದ್ದು ಆಚರಣೆ ಹಾಗೆ ಇಲಾಖೆ ವತಿಯಿಂದ ಏನು ತಮಗೇನಾದ್ರು ಕಾಂಪಿಟೇಷನ್ ಬೇಕು ಅದನ್ನೆಲ್ಲ ಒದಗಿಸಿ ಕೊಡ್ತೀವಿ ಅಂತ. ಇಡೀ ದೇಶಾದ್ಯಂತ ವಿಶ್ವಾದ್ಯಂತ ಆಗ್ತಾ ಇದೆ. ಪ್ರತಿಯೊಂದು ಹಬ್ಬಗಳು ಕೂಡ ತಮ್ಮದೇ ಆದಂಥ ಒಂದು ಹಿನ್ನೆಲೆಯನ್ನು, ಇತಿಹಾಸವನ್ನು, ಅರ್ಥವನ್ನು ಒಳಗೊಂಡಿರ್ತವೆ. ಅದು ಹಿಂದೂ ಧರ್ಮವೇ ಇರ್ಬೋದು, ಮುಸ್ಲಿಂ ಧರ್ಮನೇ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ, ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಂದು ವ್ಯಕ್ತಿಗೂ ಅವರವರದೇ ಆದಂಥ ಒಂದು ಧರ್ಮ ಇರ್ತದೆ, ಅವರಿಗೆ ಅದು ಶ್ರೇಷ್ಠ ಆಗಿರ್ತದೆ. ಬಟ್ ಇನ್ನೊಂದು ಧರ್ಮವನ್ನು ಕನಿಷ್ಠವಾಗಿ ಕಾಣಬಾರ್ದು. ನಮ್ಮ ಧರ್ಮವನ್ನು ನಾವು ಪೂಜಿಸಬೇಕು, ಇನ್ನೊಂದು ಧರ್ಮವನ್ನು ಕೂಡ ನಾವು ಗೌರವಿಸಬೇಕು. ಅಂದಾಗ ಮಾತ್ರ ನಾವು ದೊಡ್ಡವರಾಗ್ತೇವೆ. ಇಲ್ಲಾಂದರೆ ಹಬ್ಬ ನಮ್ಮಷ್ಟಕ್ಕೆ ನಮಗೆ ಹಬ್ಬ ಆಗ್ತದೆ, ಬೇರೆಯವರಿಗೆ ಕೆಡಕಾಗುವಂಥ ಸಾಧ್ಯತೆಗಳಿರ್ತವೆ. ಏನಾಗ್ತದೆ ಅಂದರೆ ಹಬ್ಬಗಳು ಮೊದಲಿನ ದಿನದಲ್ಲಿ ಭಾಳ ಚೆನ್ನಾಗಿ ಎಲ್ಲ ಹಿಂದೂ ಮುಸ್ಲಿಮರೆಲ್ಲ ಮಾಡ್ಕೊಂಡು ಹೋಗ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಅಂದರೆ ನಮ್ಮಲ್ಲಿ ಕುಬ್ಜ ಭಾವನೆ, ಅಂದರೆ ನಾನು ದೊಡ್ಡವನು, ನನ್ನ ಧರ್ಮ ಮಾತ್ರ ದೊಡ್ಡದು, ನಾನೇ ದೊಡ್ಡವನು ಅಂತೇಳಿ ಯಾವಾಗ ನಮ್ಮಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಒಂದು ಭಾವನೆ ಮನುಷ್ಯನಲ್ಲಿ ಬರ್ತಾ ಇದೆಯೋ, ಮತ್ತು ಅದಕ್ಕೆ ಆದಂಥ ಬೇರೆ ಬೇರೆ ಕೆಲವು ವಿಚಾರಗಳು ಕೂಡ ಅವರಿಗೆ ಸಪೋರ್ಟ್ ಆಗಿರ್ತವೆ. ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ನಡೆಸೋದಕ್ಕೆ ಇವೆಲ್ಲವೂ ಕೂಡ ಆಧಾರ ಆಗ್ತವೆ. ಹಬ್ಬ ಆಚರಣೆಗೆ ಯಾವುದೂ ತೊಂದರೆ ಇಲ್ಲ, ಇಲಾಖೆ ಕೂಡ ಅದಕ್ಕೆಲ್ಲ ಅನುವು ಮಾಡಿಕೊಡ್ತೇವೆ. ಮೊಹರಂ ಹಬ್ಬನು ಕೂಡ ಒಂದು ತ್ಯಾಗದ, ಯಾಕಂದರೆ ಹಸೇನ್ ಹುಸೇನ್ ಅವರು ಯುದ್ಧದಲ್ಲಿ ಧರ್ಮಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಅದರ ಸ್ಮರಣಕ್ಕಾಗಿ ನೀವು ಉಪವಾಸಗಳನ್ನು ಮಾಡೋದು, ಈ ಪಂಚಾಂಗಗಳನ್ನು ಎಬ್ಸೋದು, ಡೋಲಿಗಳನ್ನು ಪ್ರಚಾರ ಮಾಡೋದು, ಒಂದು ಉತ್ಸವ ಮಾಡೋದು ಎಲ್ಲ ಆಗ್ತಾ ಇದೆ. ಮೊದಲೆಲ್ಲ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಂದರೆ ಇದರಲ್ಲಿ ಹಿಂದೂಗಳು ಮುಸ್ಲಿಮರು ಎಲ್ಲರ ಭಾವೈಕ್ಯತೆಯಿಂದ ಮಾಡ್ತಾರೆ, ಇದರಲ್ಲಿ ಎರಡು ಮಾತಿಲ್ಲ. ಬಟ್ ಏನಾಗ್ತದೆ ಅಂದರೆ ಸಂಸ್ಕೃತಿ, ವೇದ, ಉಪನಿಷತ್ತರ ಕಾಲದಿಂದ ಇವತ್ತೆಲ್ಲ ಬದಲಾವಣೆ ಆಗ್ತಾ ಇದೆ. 100 ವರ್ಷದ ಹಿಂದಿಂದ ಇದ್ದಿದ್ದು 50 ವರ್ಷದ ಇರಲಿಲ್ಲ, 50 ವರ್ಷ ಇದ್ದಿದ್ದು ಈಗ 2026ರಲ್ಲಿ. ಯಾವ ರೀತಿ ಆಚಾರ ವಿಚಾರಗಳು ಕಾನೂನು ನಡೆಯಲ್ಲಿ ಬದಲಾವಣೆ ಆಗ್ತವೆ, ಆ ರೀತಿ ನಾವು ಕೂಡ ಬದಲಾವಣೆ ಆಗ್ತದೆ. ನಮ್ಮ ಆದ್ಯ ಧರ್ಮ ನಾವು ಬದಲಾವಣೆ ಆಗಲೇಬೇಕು. ಏನಾದರೂ ಒಂದು ತಪ್ಪು ಮಾಡಿದರೆ ಅದು ಶಿಕ್ಷೆ ಆಗ್ತದೆ ಅನ್ನೋದು ಗೊತ್ತಿರೋದು, ಅದು ಇರ್ತದೋ ಅದು ಇಲ್ಲೋ ತಿಳ್ಕೊಬೇಕಂತ ನಿಮ್ಮ ಜವಾಬ್ದಾರಿ. ಬಟ್ ಯಾವುದೋ ಒಂದು ವ್ಯಕ್ತಿಗೆ ಹೊಡೆದಾಗಲಿ ಶಿಕ್ಷೆ ಆಗ್ತದೆ ತಿಳ್ಕೊಬೇಕಂತ ನಿಮ್ಮ ಜವಾಬ್ದಾರಿ. ತಿಳ್ಕೊಳ್ಳೋದೇನೆ ನಾನು ಗೊತ್ತಿಲ್ಲದೆ ಹೊಡೆದೆ, ನಾನು ಗೊತ್ತಿಲ್ಲದೆ ಜಗಳ ಮಾಡಿದೆ, ನಾನು ಗೊತ್ತಿಲ್ಲದೆ ಇವನ್ನ ಬ್ರೇಕ್ ಮಾಡಿದೆ ಅಂತ ತಪ್ಪು ನಿಮ್ಮದು. ನೀವು ತಿಳ್ಕೊಬೇಕಾಗ್ತದೆ. ಅದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ. ಪ್ರತಿಯೊಬ್ಬರು ತಿಳ್ಕೊಬೇಕು ಏನು ಕಾನೂನು ನೋಡಿ ಗೊತ್ತಾಗ್ತಾ ಇದೆ ಅಂತೇಳಿ. ಹಬ್ಬವನ್ನು ಹೇಳಿದ ಹಾಗೆ ಅದು ಒಂದು ಅವರ ಜೀವನ ಬಲಿತ ತ್ಯಾಗವನ್ನು ಮಾಡಿದಂಥ ಸ್ಮರಣೀಯ ಹಬ್ಬ ಇದು. ಈ ಹಬ್ಬವನ್ನು ಎಲ್ಲರೂ ಕೂಡ ಆಚರಣೆ ಮಾಡ್ತೀವಿ. ಬಟ್ ಏನಾಗ್ತಾ ಇದೆ ಅಂದರೆ ಇತ್ತೀಚಿನ ದಿನಗಳು ನಿಮಗೆಲ್ಲ ಹೇಳಿದ್ವಿ, ಮೊಬೈಲ್ಗಳು ಬಂದು ಸೋಷಿಯಲ್ ಮೀಡಿಯಾಗಳು, ಸಾಮಾಜಿಕ ಜಾಲತಾಣಗಳು ಭಾಳ ಆಕ್ಟಿವ್ ಆಗಿದ್ದಾವೆ. ಏನೇ ಒಂದು ಮಾಡಿದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಪ್ರತಿಬಿಂಬಿಸೋಕೆ, ಅದಕ್ಕೆ ಪ್ರಚೋದನೆ ಪಡೆಯೋದಕ್ಕೆ, ವೈಭವೀಕರಣ ಮಾಡೋದಕ್ಕಾಗಿ ಅವೆಲ್ಲ ರೆಡಿ ಇರ್ತವೆ. ಅವುಗಳ ಎಲ್ಲ ನಡುವೆ ಕೂಡ ಎಲ್ಲರೂ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡಬೇಕು. ಮತ್ತು ನಾವು ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಜವಾಬ್ದಾರಿ ನಮಗಿರ್ತದೆ. ಅವು ಯಾವ ರೀತಿ ಮೇಲಾಧಿಕಾರಿಗಳಿಂದ, ಇಲಾಖೆಗಳಿಂದ, ಸರ್ಕಾರಗಳಿಂದ ಏನು ಆದೇಶಗಳು ಬರ್ತವೆ ಅವನ್ನೆಲ್ಲ ತಮಗೆಲ್ಲ ತಿಳಿಸಿ ಹೇಳುವಂಥ ಜವಾಬ್ದಾರಿ ಇರುತ್ತೆ.